ಮೋಹನ್ ಸರ್ಗೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಯಶಸ್ಕರ್ ಅಂತೇಳಿ, ಬೇಸಿಕಲಿ ಸ್ಟೂಡೆಂಟ್, ಅಂದ್ರೆ ಈಗ ಇಂಜಿನಿಯರಿಂಗ್ ಪಾಸ್ ಔಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್. ನಾನು ಇದಕ್ಕೆ ಮುಂಚೆ ನಾನು ಟ್ರೇಡ್ ಮಾಡ್ತಿದ್ದೆ, ಬಟ್ ಈ ವರ್ಕ್ಶಾಪ್ ಬಂದ ಮೇಲೆ ಏನ್ ಮಾಡಬೇಕು ಅನ್ನೋದಕ್ಕಿಂತ ಏನೇನ್ ಮಾಡಬಾರ್ದು ಅಂತ ತುಂಬಾ ಕಲ್ತಿದ್ದೀನಿ. ಬಿಕಾಸ್ ಇಲ್ಲಿವರೆಗೂ ನಾನು ಮಾಡ್ತಿದ್ದೆ, ಕೆಲವೊಂದು ಮಿಸ್ಟೇಕ್ಸ್ ನಾನು ಮಾಡ್ತಿದ್ದೆ, ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ನನ್ನ ಕಣ್ಮುಂದೆ ನನಗೆ ಕಾಣಿಸ್ತಿದ್ದೆ ಇಲ್ಲಿ ನಾನು ಮಿಸ್ಟೇಕ್ಸ್ ಮಾಡ್ತಿದ್ದೆ ಅಂತ ಹೇಳಿ. ಆ ಒಂದು ಮಿಸ್ಟೇಕ್ಸ್ ಇವತ್ತು ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಅಂಡ್ ನನ್ನ ಒಂದು ಟ್ರೇಡ್ ಹೆಂಗಿತ್ತು ಅಂದ್ರೆ ಒಂದು ಹಂಪಿ ಡಂಪಿ ರೋಡ್ ಹೇಗಿರುತ್ತೆ, ಹಳ್ಳದಿಂದ ಇರ್ತಕ್ಕಂಥ ರೋಡು, ಆ ತರದಲ್ಲಿ ನಾನು ಟ್ರೇಡ್ ಮಾಡ್ತಿದ್ದೆ. ಇವತ್ತಿನ ದಿನ ಈ ಒಂದು ವರ್ತಿ ಸೆಷನ್ ಬಂದು 3 days ವರ್ತಿ ಸೆಷನ್ ಬಂದಿದ್ಮೇಲೆ ಆ ಒಂದು ರೋಡ್ ಇವತ್ತಿನ ದಿನ ಒಂದು ಹೈವೇ ರೋಡ್ ಆಗಿದೆ. 100% ಇದನ್ನ ನಾನು ಬೇಗ ರೀಚ್ ಮಾಡಬಹುದು. ಸೊ ಈ ಒಂದು ರೋಡ್ ಅನ್ನ, ಈ ಒಂದು ವೇ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿರ್ತಕ್ಕಂಥ ಮೋಹನ್ ಸರ್ಗೆ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಗಂಟೆಗೆ ಜಾಬಿಗೆ ಹೋಗ್ತೀನಿ, ಸಂಜೆ ಬರೋದು 6:30 7 ಗಂಟೆ ಆಗುತ್ತೆ. ಹಂಗಾಗಿ ನಾನು ಟ್ರೇಡ್ ಮಾಡ್ತಿದ್ದೀನಿ. 4 ವರ್ಷದಿಂದ ಟ್ರೇಡ್ ಮಾಡ್ತಿದ್ದೀನಿ. ಯಾವ ರೀತಿ ಅಂದ್ರೆ ಯಾವಾಗಲೂ 1.5 ಟೈಮಲ್ಲಿ ಗ್ಯಾಪು, ಆ ಟೈಮಲ್ಲಿ ಯಾವುದೋ ಒಂದು ಎಂಟ್ರಿ ಹಾಕೊಳ್ಳೋದು, ಅದು ಯೂಟ್ಯೂಬಲ್ಲಿ ನೋಡಿ ಹಾಕೊಳ್ಳೋದು, ಆಮೇಲೆ ಎಕ್ಸಿಟ್ ಮಾಡೋದು ನೆನಪಿಲ್ಲ, ಹೋಗಾಯ್ತು. ಈ ರೀತಿ ಟ್ರೇಡ್ ಮಾಡ್ತಾ ಮಾಡ್ತಾ ನನಗೆ ಟ್ರೇಡ್ ಇದೆ, ದುಡ್ಡಿದೆ ಟ್ರೇಡ್ ಮಾರ್ಕೆಟ್ ಅಲ್ಲಿ ಅಂತ ಗೊತ್ತು. ಬಟ್ ಎಲ್ಲಿ ನನಗೆ ಲಾಸ್ಟಿಗೆ ಗೊತ್ತಾಯ್ತು, ಈಗ ಒಂದು ವಾರದ ಹಿಂದೆ ಅಂದ್ರೆ ಒಂದು 15 days ಆಗಿರ್ಬೋದು, ಒಂದೇ ಲಾಸ್ ಆಯ್ತು. ಲಾಸ್ ಆದಾಗ ಗೊತ್ತಾಯ್ತು, ನಾವು 1ನೇ ಕ್ಲಾಸ್ ಏನೋ ಅಂದ್ರೆ ನಮಗೆ ಒಂದು ಮ್ಯಾಚ್ ತೆಗೆದಲ್ಲಿ ಗುರುಗಳಿದ್ದು, ಜಾಬ್ ಮಾಡ್ತಿದ್ವಿ ಅಂದ್ರೆ ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ನಮಗೆ ಟೀಚರ್ಸ್ ಹೇಳ್ಕೊಟ್ರು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮಗೆ ಏನೋ ಗೊತ್ತಿಲ್ಲ ಅಂತ ನನಗೆ ಅವಾಗ ಗೊತ್ತಾಯ್ತು. ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ಒಂದು ಯಾವ್ದೋ ಸ್ಟ್ರಾಟಜಿ ಮಾಡಿದ್ರೆ ನಾವು ನಾವು ಫುಲ್ 100% ನಾವು ಪ್ರೊಫೆಷನಲ್ ಟ್ರೇಡರ್ ಇದೀವಿ ಅಂತ ಯಾವ್ದೋ ಒಂದು ಟ್ರೇಡ್ ಹಾಕ್ತಿವಿ. ಜಸ್ಟ್ ಲಾಸ್ ಆದ್ರೆ ಹೋಯ್ತು, ಲಾಸ್ ಆದ್ಮೇಲೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಯ್ತು, ಅದು ಇದು ಅನ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿಲ್ಲ. ನನಗೆ ಗೊತ್ತಾಗಿದೆ ಅವಾಗ ಒಂದು ಲಾಸ್ ಆಯ್ತು, ಸುಮ್ಮನೆ ಚೆಕ್ ಮಾಡಿದೆ ಗೂಗಲ್ ಅಲ್ಲಿ. ಇದೇನು ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಹಿಂದಿ, ಇಂಗ್ಲಿಷು, ಅದು ಇದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ. ಬಟ್ ಏನಾಯ್ತು, ನಾನು ಜಸ್ಟ್ ಕನ್ನಡದಲ್ಲಿ ನನಗೆ ಯಾರು ಹೇಳ್ಕೊಡ್ತಾರೆ ಏನು ನೋಡೋಣ ಅಂತ ಹೇಳಿ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ. ಅವಾಗ ಬಂದಿದ್ದು ನನಗೆ ಒಂದು 7-8 ಅದು ಇದು ಬಂತು. ಅದರಲ್ಲಿ 3 ಟಾಪ್ ಮೋಸ್ಟ್ ರೇಟೆಡ್ ಯಾವ್ದು ಚೆಕ್ ಮಾಡಿದೆ. ಅದ್ರಲ್ಲಿ ನಂಬರ್ 1 ರೇಟೆಡ್ ಜಾಸ್ತಿ ಇದ್ದು ಬಂದು ನಮ್ಮ ಮಿಲೇನಿಯರ್ಸ್ ಗ್ರೂಪ್ ಜಾಸ್ತಿ ಇತ್ತು. ಅದ್ರಲ್ಲಿ ನಾನು 3ಕ್ಕೂ ಮೆಸೇಜ್ ಮಾಡಿದೆ. 3ಕ್ಕೂ ಮೆಸೇಜ್ ಮಾಡಿದಾಗ ಎಲ್ಲ ಕಡಿಮೆ ಇತ್ತು, ಏನು ಫೀಸಸ್ ಅದು ಇದು ಚಾರ್ಜಸ್ ಎಲ್ಲ ಕಡಿಮೆ ಇತ್ತು. ಬಟ್ ಇದೇನಾಯ್ತು, ಚಾರ್ಜಸ್ ನೋಡಿದ ತಕ್ಷಣ ಇದೇನು ಈ ರೀತಿ ಇದೆ ಹೆಂಗೆ ಅಂತ ಅನ್ನಿಸ್ತು. ಜಸ್ಟ್ ಏನಾಯ್ತು, ಒಂದು 2-3 ದಿನಕ್ಕೆ ಮೇಡಮ್ ಯಾರು ಲಿಂಕ್ ಕಳಿಸಿದ್ರು, ಜಾಯಿನ್ ಆದೆ. ಜಾಯಿನ್ ಆಗಿ ಒಂದು 1 hour 2 hour ಆಗಿತ್ತು. ಬಟ್ ಇವ್ರದೇನ್ ಚಾರ್ಜಸ್ ಇದೆಯಲ್ಲ, ಇದ್ರು 10% 1000% ರಿಸಲ್ಟ್ ಇದೆ ಅಂತ ಗೊತ್ತಾಯ್ತು. ಹಂಗಾಗಿ ಇಮಿಡಿಯೇಟ್ ನಾನು ಅವಾಗ ಜಾಯಿನ್ ಆದೆ. ಜಾಯಿನ್ ಆಗಿ ಅವ್ರೆಲ್ಲ ಚೆಕ್ ಮಾಡಿದೆ. ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಬೆಟರ್ ಇರುವಂತದ್ದು ನಮ್ಮ ಮಿಲೇನಿಯರ್ಸ್ ಗ್ರೂಪ್. ಮತ್ತೆ ಮೋಹನ್ ಸರ್ ಈಗ ಬಂದು ಏನ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಈಗ ಅನ್ನಿಸ್ತಿದೆ. ನಾನು ಅವಾಗ ಏನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು 100% ಇವೆ ಅನ್ಕೊಂಡಿದ್ವಿ. ನಾವ್ ಇಷ್ಟೆಲ್ಲ ಕಲ್ತ್ಕೊಂಡು ಇನ್ನೂ ಕಲಿಯೋದಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಬಟ್ ಈಗ ನಮ್ಮ ಮೋಹನ್ ಸರ್ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು 80% ರೀಚ್ ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೀಟಾಗಿ ಮಾಡಿದ್ವಿ ಅಂದ್ರೆ ಒಳ್ಳೆ ನಮ್ಮ ಗೋಲ್ಸ್ ನೆಲ್ಲ ರೀಚ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ಸ್ ಫಾರ್ ಬಂದಿದ್ದೀನಿ. ಮೋಹನ್ ಸರ್ದು ವರ್ಕ್ಶಾಪ್ ಇರೋದು ನನಗೆ ಸುಮಾರು 1 ವರ್ಷದ ಹಿಂದೆನೇ ಗೊತ್ತಿತ್ತು. ಆದರೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜು ಕೂಡ ಕಮ್ಮಿ ಇತ್ತು. ಅದರಿಂದ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನಾನು ವರ್ಕ್ಶಾಪ್ ಅಟೆಂಡ್ ಮಾಡೋಣ ಅಂತ ಹೇಳಿ ನಾನು ಸುಮಾರು ಸಲ ಫೇಸ್ಬುಕ್ಕಲ್ಲಿ ಎಲ್ಲ ನಿಮ್ಮ ಇದನ್ನು ವೆಬಿನಾರ್ ಇದನ್ನೆಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿ ನಿಮ್ಮ ಸ್ಟೂಡೆಂಟ್ಸು ಕೂಡ ನನಗೆ ಯಾರೋ ಫೋನ್ ಮಾಡಿ ಬಸವೇಶ್ವರ ನಗರದಲ್ಲಿ ಈ ಥರ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಸೇರ್ಕೊಂಡು ಅಂತ ಸುಮಾರು ಸಲ ಹೇಳಿದ್ರು. ಆದರೂ ನಾನು ಸ್ವಲ್ಪ ಇದರಲ್ಲಿ ಅನುಭವ ನನಗಿರಲಿಲ್ಲ. ಸುಮಾರು ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಒಂದು ಏಂಜಲ್ ನೋಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಪ್ರಾಕ್ಟೀಸಿಂಗ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೊಂಡೆ. ನಂತರ ಈ ಕೆಲವು ಟಿಪ್ಸಲ್ಲಿ ಕಳಿಸೋರ್ದೆಲ್ಲ ನಾನು ಮಾಡಿ ಸ್ವಲ್ಪ ಲುಕ್ಸಾನ ಮಾಡ್ಕೊಂಡೆ. ನಂತರ ನಾನು ಇದೆಲ್ಲ ಬೇಡ, ಯಾವ ಟಿಪ್ಸನ್ನು ನಂಬಾರ್ದು, ಸೊ ನಾವೇ ಯಾಕೆ ನಾಲೆಡ್ಜ್ನ ಅಕ್ವೈರ್ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಕ್ಲಾಸಿಗೆ ಬಂದು ಮಾಸ್ಟರ್ ಕ್ಲಾಸ್ಗೆ ಅಟೆಂಡ್ ಆಗಿ ಸ್ವಲ್ಪ ನನಗೂ ಇವತ್ತು 90% ನನಗೆ ಇದರಲ್ಲಿ ಗೈನ್ ಅಪ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್, ವರ್ತಿದೆ ಸರ್, ಡೆಫಿನೆಟ್ಲಿ. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ಬೋದಾ? 100% ಎಲ್ಲಾ ಏಜ್ ಗ್ರೂಪ್ ಅವರು ಕಲಿಬೋದಾ? ಎಲ್ಲರೂ ಕಲಿಬಹುದು ಸರ್. ಬ್ಯಾಕ್ ಗ್ರೌಂಡ್ ಇದ್ದವರು ಟ್ರೇಡ್ ಹಾಕ್ಬೋದಾ? ಮಾಡ್ಬೋದು. ನಾನು ಮೋಹನ್ ಸರ್ ನೋಡಿದ್ರೆ ಲಕ್ಷ್ಮೀ ದೇವಿ
ಲಕ್ಷ್ಮೀ ದೇವ್ರು ನೆನಪಾಗುತ್ತೆ. ಏನಕ್ಕೆ ಅಂದರೆ ನಾನು ಇಲ್ಲಿವರೆಗೂ ದುಡ್ಡೇ ನೋಡಿಲ್ಲ, ಡೈಲಿ ಅಕೌಂಟ್ ಮಾಡ್ತಿದ್ದೀನಿ. ನನಗೆ ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ, ಇಂಟ್ರಾಡೇ ಇದು ಯಾವುದೋ ಶೇರ್ ಮಾರ್ಕೆಟ್ ಏನು ಗೊತ್ತಿಲ್ಲ, ಯಾವುದೋ ಒಂದು ಯೂಟ್ಯೂಬ್ ನೋಡ್ತಾ ಯಾರೋ ಹೇಳ್ದ ಹಿಂಗೆ ಮೋಹನ್ ಸರ್ ಅಂತ ಬೆಂಗಳೂರು ಮಾಡ್ತಾರೆ, ಹೋಗು ಹೆಂಗಾದ್ರೂ ನಿನ್ ಕೈಲಾದಷ್ಟು ಟ್ರೈ ಮಾಡು ಅಂತ ಹೇಳಿದ್ರು. ಆವಾಗ ನಂಗೆ ನೆನಪತ್ತು, ಏನ್ ನೆನಪಂತು, ಇಶ್ಯೂ ಯಾವುದೋ ಇದು ಮೆಜೆಸ್ಟಿಕಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಿಕೊಂಡು ಡೈರೆಕ್ಟರ್ ಹತ್ರ ಕೇಳಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿ ಹಂಗೆ ಮಾಡಿದ್ರು. ಅದೇ ತರ ನಾನೀಗ ನನಗೆ ಎಷ್ಟು ನೆನಪತ್ತ ಇದ್ದಾರೆ. ಏನಕ್ಕೆ ಅಂದ್ರೆ ನನಗೆ ಮೋಹನ್ ಸರ್ ಈಗ ಡೈರೆಕ್ಟರ್ ಇದ್ದಂಗೆ ಒಂದು ಚಾನ್ಸ್ ಕೊಟ್ಟವ್ರೆ. ನಾನೀಗ ದೊಡ್ಡ ಟಾಪ್ ಹೀರೋ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಟಾಪ್ ಹೀರೋ ಅಂದ್ರೆ ಇಂಟರ್ನ್ಯಾಷನಲ್ ಹೀರೋ ಆಗ್ಬೇಕಂತ ಜಸ್ಟ್ ಪಾಸ್ ಆಗಿದೆ ಅಷ್ಟೇನೆ. SLC ಪಾಸ್ ಆಗಿರೋನು ಈ ತರ ಲೆವೆಲ್ ಥಿಂಕಿಂಗ್ ಮಾಡ್ತಾವನೆ ಅಂತಂದ್ರೆ ಇನ್ನು ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಅವ್ರಿನ್ ಯಾವ ತರ ಥಿಂಕಿಂಗ್ ಮಾಡ್ಬೋದು. ಮತ್ತೆ ನಮ್ಮ ಮೋಹನ್ ಸರ್ ಜೊತೆ ಟೀಮ್ ಇದಾರಲ್ಲ, ಅವ್ರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಯಾರಾದ್ರೂ ಫೋನ್ ಮಾಡಿದ್ರೆ ಬಿಸಿ ಅಂತ ಬರುತ್ತೆ, ಆದ್ರೆ ಮೋಹನ್ ಸರ್ ಟೀಮು ಫೋನ್ ಮಾಡಿದ ತಕ್ಷಣ ಇರ್ತಾರೆ, ಸರ್ ಏನಾದ್ರು ಹೆಲ್ಪ್ ಆಗ್ಬೇಕು ನಿಮ್ಗೆ ಇಲ್ವಾ, ಪ್ರತಿಯೊಂದು ನಂಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ಅವ್ರ ವಾಟ್ಸ್ಆಪ್ ಅಲ್ಲಿ ಲಿಂಕು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾರೆ. ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಪ್ರತಿಯೊಬ್ಬರು ಬೇಕಾದ್ರೆ ಇಲ್ಲಿ ಬಂದು ಒಂದಿನ ಇದ್ದು ಕೇಳ್ಕೊಂಡು ಹೋಗಿ, ನಿಮ್ಗೇನೆ ಇಷ್ಟ ಆಗುತ್ತೆ ಈ ಟೀಮ್ ಬಗ್ಗೆ, ಈ MG ಬಗ್ಗೆ. ನಾನು ಸೇರ್ಕೋಬೇಕು, ಇನ್ನೊಬ್ಬರನ್ನು ಸೇರಿಸ್ಬೇಕು ಅಂತ ಆಸೆ ಬರುತ್ತೆ. ದಯವಿಟ್ಟು ಎಲ್ಲರೂ ಸೇರ್ಕೊಳ್ಳಿ, ಈ ಮೋಹನ್ ಸರ್ನ ಇನ್ನೂ ತುಂಬಾ ಅತಿ ದೊಡ್ಡ ವ್ಯಕ್ತಿಯಾಗಿ ಮಾಡಿ ಅಂತ ಕೇಳ್ಕೊತಿದ್ದೀನಿ. Myself Puneet, I'm a full-time businessman. Actually, for trading, I doesn't have any type of idea that I will do the trading. Past few months, I started trading. I lost a lot of money. Okay. So basically, in Instagram, I get to know about MG groups. So I attended 3 days of training this, and I'm really thankful that Mohan said that I have nothing my knowledge on trading. Right now, I got 50 to 60% knowledge of trading right now, but I'm sure that I'll get 100% of knowledge in the future. And about investment and about returns, we can't predict it right now, but we have to do the practice every day. For that practice, MG Group is working very good and they are supporting us very nice. Yes. So